ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಅರ್ಚಕರೇ, ಹುಡುಗ ಇವನಲ್ಲ, ಇವ್ರು ಎಂದು ಸಂದು ಕಡೆ ಕೈ ಮಾಡಿ ತೋರಿಸಿದ್ರು ಶ್ರೀಕಂಠ. ಲಕ್ಕಿ ಚಾರು ಮುಖ ನೋಡುತ್ತಲೇ ನಿಂತಿದ್ದ. ಅವನನ್ನೇ ನೋಡುತ್ತಾ ನಿಂತಿದ್ದವಳು ಇಲ್ಲಿಗೆ ಯಾಕೆ ಬಂದೆ ಎಂದು ನೋಟ ಬಿಸಾಡಿದ್ಲು. ಮದ್ವೆ ಗಂಡಿನ ಕಳೆ ಪೂರ ನಮ್ಮ ಬೀಬಿ ಮುಖದಲ್ಲಿ ಎತ್ತು ಕಾಣುತ್ತಿದ್ದದ್ದು ನೋಡಿದ ಅರ್ಚಕರು ಇವನೇ ಗಂಡು ಎಂದು ತಪ್ಪು ತಿಳಿದು ನುಡಿದಿದ್ರು. ಹಾಗೆ ಉಂಗುರ ಬದಲಿಸುವ ಗಳಿಗೆ ಬರಲು ಚಾರು ಪಕ್ಕ ನಿಂತಿದ್ದ ತೀಯ ಅವಳು ಕೈಯಲ್ಲಿದ್ದ ಉಂಗುರ ಕೊಟ್ಟು, ತಗೊಳ್ಳಿ ಬಾವ, ಹಾಕಿ ಎನ್ನಲು ಒಮ್ಮೆ ಲಕ್ಕಿ ಮುಖ ನೋಡುವ ಸಂತೋಷ್, ಅಬ್ಬಾ, ನನ್ನವಳಾಗಿ ಉಳಿಯೋಕೆ ಈ ಮೊದಲ ಅಸ್ತ್ರ ಎಂದುಕೊಂಡು ತೃಪ್ತಿಯಿಂದ ನಗುತ್ತಾ ಅವಳ ಕೈ ಹಿಡಿಯುತ್ತಾನೆ. ಅವಳ ಕೈ ಮುಟ್ಟುವ ಸಂತು ಮೇಲೂ ಮುನಿಸಿ ಹಾಕೋ ಈ ಬೀಬಿಗೆ ತಿಳಿದಿಲ್ಲ. ಸಂತು ಅವಳ ಕೈ ಮುಟ್ಟಿದ ಕೂಡ್ಲೆ ಅವಳು ಕಣ್ಮುಚ್ಚಿ ಮುಖ ಕಿವುಚಿದ್ಲು, ತಲೆ ಬಗ್ಗಿಸಿ. ಸಾರಿ ಚಾರು, ಐ ಲವ್ ಯು ಎಂದುಕೊಂಡವ ಹಾಯಾಗಿ ಉಂಗುರ ಹಾಕಲು ಜಿಯಾ ಚಪ್ಪಾಳೆ ತಟ್ಟಿ ಖುಷಿ ಪಡುತ್ತಾ, ತಗೋ ಚಾರು, ಇನ್ನು ನೀನು ಭಾವಾಗಿ ಉಂಗುರ ಹಾಕ್ಬೇಕು ಎನ್ನಲು ಉಂಗುರ ಹಿಡಿದು ಒಮ್ಮೆ ಲಕ್ಕಿ ಕಡೆ ನೋಡಲು ಅವನು ಸುತ್ತಮುತ್ತ ಕಣ್ಣಾಡಿಸಿದ್ದ. ಅವನ ಮೇಲಿನ ಸಿಟ್ಟಲ್ಲೇ ಸಂತೋಷ್ ಬೆರಳಿಗೆ ಉಂಗುರ ಹಾಕಿದ್ಲು ಚಾರು. ಈ ಸಿಟ್ಟಿನ ಹಿಂದಿನ ಅರ್ಥ ಅವಳಿಗೂ ಗೊತ್ತಿಲ್ಲ. ಹೇ ಸೂಪರ್, ಕಂಗ್ರಾಸ್ ಚಾರು, ಕಂಗ್ರಾಸ್ ಬಾಬಾ ಎಂದು ಚಪ್ಪಾಳೆ ತಟ್ಟುತ್ತಾ ತಂದಿದ್ದ ಸಿಹಿಯನ್ನ ಹಂಚಲು ಶುರು ಮಾಡುವ ದಿಯಾ ಲಕ್ಕಿ ಬಳಿ ಬಂದು ನಿಲ್ಲಲು, ನಂದು ಸೇರಿಸಿ ನೀನೆ ಮೆಕ್ಕೋ, ನಿನ್ಗೆ ತುಂಬಾ ಖುಷಿಯಾಗಿರ್ಬೇಕು ಅಲ್ವಾ, ಚಾರು ಔಟ್ ಆದ್ರೆ ನೀನು ರಾಣಿ ಮಹಾರಾಣಿಯಾಗಿರ್ಬೋದು ಅಂತ ಎಂದು ಉಗಿದಿದ್ದ ಮೆಲ್ಲಗೆ ಬೀಬಿ. ಕೋಪಗೊಂಡ ದಿಯಾ, ತಗೊಳ್ಳಿ ಬಾವ ಎಂದು ಸಂತೋಷ್ಗೆ ಕೊಟ್ಟು ಅತ್ತ ಮುರಿದು ತಿನ್ನುವಾಗ, ಇರಿ ಬಾವ, ಚಾರುಗೆ ನೀವೇ ನಿಮ್ ಕೈಯಲ್ಲಿ ತಿನ್ಸಿ ಎಂದು ಲಕ್ಕಿ ಕಡೆ ನೋಡಿ ಮೂತಿ ತಿರುವಿದ್ದಳು ದಿಯಾ ದುರಹಂಕಾರದಿಂದ ಅವನನ್ನ ಉರಿಸಲು. ಅವಳ ಮಾತಿಗೆ ಮುಜುಗರ ಪಡುವ ಚಾರು, ಏನಿದು ದಿಯಾ, ಸುಮ್ಮನಿರು ಎಂದು ಅಲ್ಲಿಂದ ಕೊಂಚ ಸರಿಯುವಾಗ ಅವಳ ಕೈ ಹಿಡಿಯುವ ಸಂತೋಷ್, ಕಂಗ್ರಾಸ್ ಎಂದು ಅವಳ ತುಟಿ ಬಳಿ ಮೈಸೂರ್ ಪಾಕ್ ಇಡಲು ಲಕ್ಕಿಗೇನೋ ತಾಳಲಾಗದ ಕೋಪ ಉಕ್ಕಿತ್ತು. ಚಾರು ಲಕ್ಕಿ ಮುಖ ನೋಡಿದಾಗ ಮತ್ತೆ ಅತ್ತ ಇತ್ತ ನೋಡಿದ್ದ. ಸಂತೋಷ್ ಕೈಯಿಂದ ನನ್ನ ಬಾಯಿಗೆ ಸ್ವೀಟ್ ಇಳಿಸಿಕೊಳ್ಳದವಳು ನಾನಿವತ್ತು ಉಪವಾಸ ಎಂದಾಗ ನಿಜಕ್ಕೂ ಕೋಪಗೊಂಡನು ಸಂತು. ಆದರೆ ಬೀಬಿಗೆ ಅಚ್ಚರಿಯಾಗಿತ್ತು. ಕೋಪ ತೋರಿಸಿಕೊಳ್ಳದೆ ಹಾಗೆ, ಓಹ್ ಹೌದಾ, ಒಳ್ಳೆಯದು, ನಮ್ಮಿಬ್ಬರು ಮದ್ವೆಗಾಗಿ ಹರಕೆ ಹೊತ್ತಿದ್ರಾ ಎಂದು ತಮಾಷೆ ಮಾಡಿದ್ದ ಸಂತು. ಇಲ್ಲಪ್ಪ, ಚಾರು ಯಾವಾಗ್ಲೂ ಗುರುವಾರ ಉಪವಾಸ ಬಿತ್ತು ಇಲ್ಲಿಗೆ ಬಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಹೋಗ್ತಾಳೆ, ಅದಕ್ಕೆ ಇವತ್ತು ಉಪವಾಸ ಎನ್ನುತ್ತಾ ಅವಳ ಕೈಗೆ ಹಣತೆ ಕೊಟ್ಟಿ, ಹೋಗಮ್ಮ ಚಾರು, ನಿನ್ನ ಮನದಾಸೆಯನ್ನು ಒಪ್ಸು ರಾಯರಿಗೆ ಎಂದಾಗ ಅರ್ಚಕರು ಸಂತೋಷದಿಂದ ದೀಪ ಬಿಡಿದು ಬೃಂದಾವನದ ಬಳಿ ಹೋಗುತ್ತಾಳೆ ಚಾರು. ಅವಳ ಮೇಲೆ ಹೊರಡಿಸಿದ ಅವನ ನೋಟ ಬೇರೆಲ್ಲೋ ಜಾರುತ್ತಿಲ್ಲ. ಇತ್ತ ಅವಳನ್ನ ಸೀರೆಯಲ್ಲಿ, ಅದರಲ್ಲೂ ರೇಷ್ಮೆ ಸೀರೆಯಲ್ಲಿ ನೋಡುತ್ತಾ ಕಣ್ತುಂಬಿಕೊಂಡಿದ್ದ ಬೀಬಿ. ಬೃಂದಾವನದ ಮುಂದೆ ದೀಪ ಹಚ್ಚಿದವಳು, ರಾಯರೇ, ನನ್ನ ಹುಡುಗನಿಗೆ ಮಾಡಿದ ಕರ್ಮ ಫಲವೇ ಮದ್ವೆನ ಆಗ್ಬೇಕು ನಂಗೆ. ಪಾಪ, ಅಮಾಯಕ, ಒಳ್ಳೆ ಹುಡುಗ, ಗುರ್ತು ಪರಿಚಯ ತಿಳಿಯದೆ ಅವನಿಗೆಲ್ಲರಿಂದ ಚೀಮಾರಿ ಮಾಡಿಸ್ದೆ. ಅವನ ಶಾಪವೇ ನೋವು. ನಾನು ಮಾಡಿದ ಪಾಪಕ್ಕೆ ತಕ್ಕ ಶಿಕ್ಷೆ ಕೊಟ್ಟಿದ್ದೀರಾ, ಅದು ನಾನು ಯಾವಾಗ್ಲೂ ಕೇಳೋ ಹಾಗೆ ಇವತ್ತು ಕೇಳ್ತಿದ್ದೀನಿ. ನನಗೆ ಒಂದೇ ಒಂದ್ಸಲ ಅವನನ್ನ ಭೇಟಿ ಮಾಡಿಸಿ ಅವನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಅವನು ಕೊಟ್ರೆ ಶಿಕ್ಷೆ, ಇಲ್ಲ ಕ್ಷಮೆ, ಏನಾದ್ರೂ ಸರಿ, ಅವನನ್ನ ಭೇಟಿ ಮಾಡಿಸಿ ರಾಯ್ರೆ. ಅದೆಲ್ಲಿದ್ದಾನೋ, ಏನ್ ಮಾಡ್ತಿದ್ದಾನೋ, ಅವನನ್ನ ಹೇಗ್ ಗುರ್ತಿಸ್ಬೇಕೋ ಗೊತ್ತಿಲ್ಲ. ಅದು ನಿಮ್ಮ ಮೇಲೆ ನಂಬಿಕೆ ಇದೆ, ನೀವು ಭೇಟಿ ಮಾಡಿಸ್ತೀರಾ ಅಂತ. ಅವನೆಲ್ಲೇ ಇರ್ಲಿ, ರಾಜನಂತೆ ಇರ್ಲಿ, ಏನೇ ಮಾಡ್ಲಿ, ಅವನದೇ ಗೆಲುವಾಗಿರ್ಲಿ, ಅವನ ಬದುಕಲ್ಲಿ ಸೋಲೆ ಸುಳಿಯದಿರ್ಲಿ, ನನ್ನ ಒಮ್ಮೆ ಭೇಟಿ ಮಾಡ್ಲಿ ಎಂದು ಕೈ ಮುಗಿದು ಕಣ್ಣು ಬಿಟ್ಟವಳ ಕಣ್ಣಿಗೆ ಕಂಡಿದ್ದು ಬೀಬಿ. ಅಂಕಲ್, ನಾನು ನಾಳೆ ಊರಿಗೆ ಹೋಗ್ತಿದ್ದೀನಿ, ಬರೋದು ಮದ್ವೆಗೆ 2 ದಿನ ಇರುವಾಗ್ಲೆ ಎನ್ನುತ್ತಾ ಚಾರು ಮುಖ ನೋಡಿ, ಅದು ಅಲ್ಲದೆ ಊರಲ್ಲಿ ನೆಟ್ವರ್ಕ್ ಇರಲ್ಲ, 4 ದಿನ ನಾನು ಯಾರಿಗೂ ಕಾಂಟ್ಯಾಕ್ಟ್ ಇರೋಕ್ಕಾಗಲ್ಲ, ಏನಿದ್ರು ನೆಕ್ಸ್ಟ್ ಮಂಗಳವಾರ ರಾತ್ರಿನೇ ಸಿಗೋದು ಎಂದಾಗ, ಅದಕ್ಕೆ ಬಾವ ಈಗ ಚಾರು ಜೊತೆ ಪ್ರೈವೇಟ್ ಮಾತಾಡ್ಬೇಕಂತೆ ಅಲ್ವಾ ಬಾವ ಎಂದು ದಿಯಾ ಸಾಥ್ ಕೊಟ್ಟಾಗ ಅವಳ ಕಡೆ ನೋಡುವ ಚಾರು, ನಮ್ಮದಿ ಏನ್ ಪ್ರೈವೇಟ್ ಮಾತಿಲ್ಲ,
ಎಂದು ಅವನ ಆಸೆಗೆ ನೀರಾಕಿದ್ದಳು ಚಾರು. ಅವಳ ಉತ್ತರ ಪ್ರತಿಕ್ರಿಯೆ ಬೀಬಿ ತುಟಿ ಅಂಚಲಿ ಸಣ್ಣ ಖುಷಿ ನೀಡಿತ್ತು. ಇಲ್ಲ ಚಾರುಣ್ಯ, ನಾನು ಹೇಳ್ಬೇಕು ಅನ್ಕೊಂಡಿದ್ದು ಒಂದ್ ವೇಳೆ ಎಮರ್ಜೆನ್ಸಿ ಇದ್ರೆ ಸಿಗೋದಿಲ್ಲ, ಸೊ ಏನೇ ಇದ್ರು ನಾಳೆ ಸಂಜೆ ಅಷ್ಟರಲ್ಲಿ ಹೇಳಿ ಅಂತ ಎಂದವನಿಗೆ ಊರಿಂದ ಬಂದಾಗ್ಲೇ ಮಾತಾಡೋಣ, ಅಷ್ಟೊಂದು ಎಮರ್ಜೆನ್ಸಿ ಏನಿರಲ್ಲ ಎಂದು ಸುಮ್ಮನಾದಳು ಚಾರು. ಅವಳ ಉತ್ತರಕ್ಕೆ ಬೇಸರವಾದವನನ್ನ ನೋಡಿ, ಕ್ಯಾಪ್ಟನ್, ಬೇಗ ಹೋಗಿ ಬೇಗ ಬನ್ನಿ. ಆದ್ರೆ ಒಂದ್ ಮಾತು, ನಿಮ್ಮ ಎಂಗೇಜ್ಮೆಂಟ್ ಇಷ್ಟು ಸಿಂಪಲ್ ಆಗಿ ನಡೆದಿದೆ, ಮದ್ವೆನ ನಾನು ಅದ್ದೂರಿಯಾಗಿ ಮಾಡ್ತೀನಿ, ಮಾಡ್ಬೇಡ ಅಂತ ನೀವ್ ಹೇಳೋ ಹಾಗಿಲ್ಲ ಎನ್ನುತ್ತಾ ಚಾರು ಮುಖ ನೋಡಿ, ಬಿಕಾಸ್ ಯು ಆರ್ ಮೈ ಫೇವ್ರೆಟ್ ಪರ್ಸನ್, ಅದಕ್ಕಿಂತ ಹೆಚ್ಚು ಎಂದಾಗ, 1 ಮಿನಿಟ್ ಲಕ್ಕಿ ಎನ್ನುತ್ತಾ ಶ್ರೀಕಂಠರವರ ಬಳಿ ಬರುವ ಸಂತು, ಅಂಕಲ್, ನನಗೆ ಲಕ್ಕಿ ಅಂದ್ರೆ ಪ್ರಾಣ, ಅವನು ನನ್ನ ಕ್ಲೋಸ್ ಬೆಸ್ಟ್ ಫ್ರೆಂಡ್, ಅವನಿಗೆ ನಾನು ಈ ತರ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದ್ವೆ ಆಗೋದು ಇಷ್ಟ ಇಲ್ಲ, ಸೊ ಸಿಂಪಲ್ ಆಗಿ ಚೌಲ್ಟ್ರಿ ಎಲ್ಲ ಮಾಡ್ಕೊಳ್ಳೋಣ ಅಂತ, ಖರ್ಚು ಬಗ್ಗೆ ಯೋಚಿಸ್ಬೇಡಿ, ನಂಗೆ ಚಾರುನ ಇವತ್ತು ಹೇಗ್ ಕರ್ಕೊಂಡ್ ಬಂದ್ರು ಹಾಗೆ ಕರ್ಕೊಂಡ್ ಬನ್ನಿ, ಮಿಕ್ಕಿದ್ದು ನಾನೇ ನೋಡ್ಕೋತೀನಿ ಎಂದಾಗ ವಿಧಿ ಇಲ್ಲದೆ ಒಪ್ಪಬೇಕಾಯ್ತು ಶ್ರೀಕಂಠರವರು. ವಾಹ್ ಭಾವ, ಗ್ರೇಟ್ ಡಿಸಿಷನ್ ಎಂದು ಖುಷಿ ಪಟ್ಟಳು ದಿಯಾ. ಆಯ್ತಪ್ಪ ಎಂದವರ ನೋಡಿ, ಥ್ಯಾಂಕ್ಸ್ ಅಂಕಲ್ ಎಂದು ಡನ್ ಲಕ್ಕಿ ಎನ್ನಲು, ಥ್ಯಾಂಕ್ಸ್ ಕ್ಯಾಪ್ಟನ್, ಹುಷಾರು, ಹ್ಯಾವ್ ಅ ಸೇಫ್ ಜರ್ನಿ ಎಂದು ನಕ್ಕನು ಬೀಬಿ. ಚಾರುಗೆ ಸಂಧು ಜೊತೆ ಎಂಗೇಜ್ಮೆಂಟ್ ನಡೆದಿದ್ದು ಆಕಾಶ್ನಿಂದ ತಿಳಿದ ಉಜ್ವಲ ಓಡಿ ಬಂದು ಶೈಲಜರವರಿಗೆ ತಿಳಿಸಲು ಅವರು ಥಟ್ಟನೆ ಅಚ್ಚರಿಯಿಂದ ಚಾರು ಬಳಿ ಬಂದಿದ್ರು. ಹೌದಮ್ಮ, ಆಯ್ತು ಎಂದವಳ ಮೊಗದಲ್ಲಿ ನಗು ಮಾಯವಾಗಿದ್ದಿದ್ದು ನೋಡಿ, ನಂಗೆ ತಿಳಿಸ್ಲೇ ಇಲ್ಲ, ಏನಿದೆಲ್ಲ ಸಡನ್ ಆಗಿ ಎಂದವರ ನೋಡಿ, ನಂದು ರಾಜಮನೆತನ ಅಲ್ಲಮ್ಮ, ಹಾಗೆ ನಡೀತು, ಕಂಕಣ ಭಾಗ್ಯ ಕೂಡ್ ಬಂದಾಗ ಮದ್ವೆ ಆಗೋದು ಸಹಜ ಅಲ್ವಾ ಎಂದು ನಕ್ಕಳು. ಅವಳ ಮಾತು ಕೇಳಿದವರ ಮನದಲ್ಲಿ ಅವಳನ್ನ ತಮ್ಮ ಮನೆಯ ಸೊಸೆ ಮಾಡಿಕೊಳ್ಳುವ ಭಯಕ್ಕೆ ಕನಸಾಗಿ ಉಳಿದು ಬಿಡ್ತು ಎನ್ನುವ ಬೇಸರ. ನಿಂಗೆ ಈ ಮದ್ವೆ ಇಷ್ಟನಾ ಚಾರು ಎಂದು ಕೇಳಿದ್ರು. ಸಂತೋಷ್ ಅವರನ್ನ ರಿಜೆಕ್ಟ್ ಮಾಡೋಕೆ ನನ್ನ ಹತ್ರ ಕಾರಣ ಇಲ್ಲ ಎಂದು ಹೋದಳು ಚಾರು. ಆದ್ರೆ ಅವರಂತೂ ಮನ್ಸಲ್ಲೇ ರಾಯರಿಗೆ ಬೇಡಿಕೆಯನ್ನಿಟ್ಟಿದ್ರು. ಅಲ್ಲಿಂದ ಹೊರ ಬರ್ತಿದ್ದವಳು ರಾಯರಿಗೆ ತನ್ನ ಮನದಾಳದ ಮಾತನ್ನ ಒಪ್ಪಿಸಿ ಇನ್ನೇನು ಬಾಗಿಲತ್ತ ಹೋಗಬೇಕೆನ್ನುವಾಗ ನೋಡದೆ ಲಕ್ಕಿಗೆ ಗುದ್ದಿದ್ದಳು. ಅವರನ್ನ ದೂರದಿಂದ ನೋಡುವ ಶೈಲಜರವರು ನಿಂತಲ್ಲೇ ನಿಂತು ಗಮನಿಸಿದ್ರು. ಇತ್ತ ತಲೆ ಬಗ್ಗಿಸಿ ಮುನ್ನಡೆದವಳ ಮುಂದೆ ಮತ್ತೆ ಬಂದವ, ನಿನ್ನ ಹತ್ರ ಮಾತಾಡ್ಬೇಕು ವೈಫಿ ಎಂದಿದ್ದು ಅಮ್ಮನ ಕಿವಿಗೆ ಅಚ್ಚುಕಟ್ಟಾಗಿ ಕೇಳಿತ್ತು. ವೈಫಿನಾ ಅಂದ್ರೆ ಏನರ್ಥ ಎಂದಾಲೋಚಿಸಿ ನೋಡಿದ್ರು. ಅವರಿಬ್ಬರ ಮಧ್ಯೆ ಮಾತು ಮುಂದುವರೆದಿತ್ತು. ಬೆಳಗ್ಗೆ ಹೋದರೂ ಬಿಡದವ, ಎಡಕ್ಕೆ ಬಂದರೂ ಅಡ್ಡ ಹಾಕಿದವ. ಬೀಬಿ ನಿನ್ನ ಹತ್ರ ಮಾತಾಡ್ಬೇಕು ವೈಫಿ ಮೆತ್ತಗೆ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ. ಅವಳ ಧ್ವನಿಗೆ ಪುಳಕಗೊಂಡವಳು ದೂರ ತಳ್ಳಿ ಇನ್ನೇನು ಹೋಗ್ಬೇಕೆನ್ನುವಾಗ ಸುತ್ತಮುತ್ತ ನೋಡುವವ ಅವಳನ್ನ ಅಕ್ಕಿ ಮೂಟೆಯಂತೆ ಹೊತ್ತು ಗಾರ್ಡನ್ಗೆ ತಂದು ನಿಲ್ಲಿಸಿದ್ದ. ನನ್ನ ಮಗ ತಚ್ಚು ಚಾರು ಜೊತೆ ಈ ತರ ಯಾಕೆ? ಇವರಿಬ್ರು ನಡುವೆ ಪ್ರೀತಿ ಏನಾದ್ರು ಎಂದು ಸಂಶಯದಿಂದ ಅವರ ಹಿಂದೆಯೇ ಹೋಗಿ ನೋಡ್ತಾರೆ ಶೈಲಜಾ. ಮಗನ ಹೊಸ ಅವತಾರಕ್ಕೆ ಅಮ್ಮ ಫುಲ್ ಶಾಕ್. ಏನಿದು ಅಸುರ, ನಿಂಗೇನಾದ್ರೂ ನ್ಯೂಸಾ? ಯಾಕೀಗ ಆಡ್ತಿದ್ಯಾ ಎಂದು ಸಿಡುಕಿ ಹೋಗುವವಳ ಸೊಂಟ ಬಳಸಿದವ, ಹೇ ಡ್ರಾಮಾ ನಿಲ್ಸು, ಏನೋ ದೊಡ್ಡ ತ್ಯಾಗಮಯಿ ಕಪ್ಪ ಮತ್ತೆ ಅಡ್ಡಿಂಚಕ್ ದಿಯಾ ಅನ್ನೋ ಎರಡು ಚಕ್ರಕ್ಕೆ ತಲೆ ಕೊಡ್ತಾಳಂತೆ ಎಂದವನ ಮಾತಲ್ಲಿ ಅವಳಿಗೆ ಈ ಮದುವೆ ಇಷ್ಟವಿಲ್ಲ ಎನ್ನುವುದು ತಿಳಿದಿದೆ ಎನ್ನುವುದು ಚೆನ್ನಾಗಿ ಕಂಡು ಬರ್ತಿತ್ತು. ಅವರಿಬ್ರು ಚಕ್ರ, ನೀನು ಲಾರಿ ಎಂದು ದೂರ ಹೋದವಳ ನಡುವನ್ನ ಇನ್ನಷ್ಟು ಗಟ್ಟಿಯಾಗಿ ಹಿಡಿದವ, ತಲೆ ಚೆನ್ನಾಗಿದೆ ಅಂತ ಬಂಡೆ ಕಲ್ಗೆ ಚೆಚ್ಕೋಬಾರ್ದು ವೈಫಿ, ಇಷ್ಟೊಂದು ಪಾಠ ಗೊತ್ತಿರೋ ಪ್ರಬಲೆಗೆ ಅಸುರ ಪಾಠ ಹೇಳ್ಕೊಡ್ಬೇಕಾ ಹೇಳು ಎಂದು ಮೆತ್ತಗೆ ಕೇಳಿದಾಗ, ಅವರು ಬಂಡೆ, ನೀನು ಪೆಟ್ಟ ಎಂದು ಸಿಟ್ಟಾದವಳನ್ನ, ನಿಂಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಒಪ್ಕೋ ವೈಫಿ, ನಾನ್ ಮದ್ವೆ ನಿಲ್ಲಿಸ್ತೀನಿ ಎನ್ನುತ್ತಾ ನೇರವಾಗಿ ಹೇಳಿದ ಮಾತಿಗೆ ಅವಳಿಗಿಂತ ತಾಯಿ ಶೈಲಜರವರೇ ಅಚ್ಚರಿಯಾದ್ರು. ಮಾತಲ್ಲಿ ಅವಳಿಗೆ ಮದ್ವೆ ಇಷ್ಟವಿಲ್ಲ ಎನ್ನುವುದು ಸ್ಪಷ್ಟಪಡಿಸಿಕೊಂಡ ಚಾರು, ಮಿತ್ರ ದ್ರೋಹಿ, ಅಲ್ಲಿ ಕ್ಯಾಪ್ಟನ್ ನಿಮ್ ಮದ್ವೆನ ನಾನ್ ಮಾಡಿಸ್ತೀನಿ ಅಂತ ಕೊಚ್ಕೊಂಡು ಇಲ್ಲಿ ಈಗ ಈ ಮದ್ವೆ ನಿಲ್ಲಿಸ್ತೀನಿ ಅಂತೀಯಾ? ಹಸುರ ಬುದ್ಧಿ ಎಲ್ ಬಿಡ್ತೀಯಾ? ನಿನ್ ಜನ್ಮಕ್ಕಿಷ್ಟು ಉಪ್ಪು ತಿಂದ ಮನೆಗೆ ದ್ರೋಹ ಬಗ್ಗೆ ಜಾತಿ ನಿಂದು ಎಂದು ಬೈದು ಹೋಗ್ತಿದ್ದವಳ ಕಿವಿಗೆ, ನಿನ್ಗೆ ನೀನ್ ಫೀಲ್ ಆಗ್ತಿರೋದು ನೋಡಕ್ ಆಗ್ತಿಲ್ಲ ವೈಫಿ ಎಂದು ನುಡಿದವನ ಮಾತಿಗೆ ಶೈಲಜರವರು ಸಹ ದಂಗಾದರು. ಅದೆಷ್ಟೋ ವರ್ಷದ ನಂತರ ಅವ್ರ ಮಗ ಬೇರೆಯವರಿಗಾಗಿ ಬೇಸರ ಪಡುತ್ತಾ ದುಃಖ ಪಡುತ್ತಾ ನುಡಿದಿದ್ದ ಮಾತುಗಳದು.
ಆದ್ರೆ ಸಿಟ್ಟಾದ ಚಾರು, ನಾಟಕ ನಿಲ್ಸು. ಮೊನ್ನೆ ಪ್ರಪೋಸ್ ಮಾಡ್ದೆ, ಆಮೇಲೆ ಡ್ರಾಮಾ ಅಂದೆ. ಈಗ ನನ್ನ ಅಳುವಿನ ಜೊತೆ ಮಜಾ ತಗೊಳಕ್ಕೆ ನಾಟಕ ಮಾಡ್ತಿದ್ಯಲ್ವಾ? ಹೋಗು, ಒಂದ್ ಬಿಂದಿಗೆ ಹಾಲು ಕುಡಿ. ನಾನು ನಿನ್ನ ಬದುಕಿನ ಪುಟದಲ್ಲಿ ಕಡೆಯ ದಿನಗಳನ್ನ ನೋಡ್ತಿದ್ದೀನಿ ಅನ್ಕೋ ಎಂದು ತಿರುಗುತ್ತಾ ಅವನ ಮೊಗದ ಮೇಲೆ ಎಂದಿನಂತೆ ಅವಳ ಕೂದಲನ್ನ ತಾಗಿಸಿ ಬೆನ್ನು ಹಾಕಿದವಳು, ನಾನು ನಿನ್ ಜೊತೆ ಹಾಕಿರೋ ಸವಾಲುಗಳ ಮಾಲೆಯಲ್ಲಿ ನೀನ್ ಸಂಪೂರ್ಣವಾಗಿ ಸೋಲ್ತಿ ಅಂತ ಭಯ ಬಂದಿದ್ಯಾ? ಅದಕ್ಕೆ ಮದ್ವೆ ನಿಲ್ಲಿಸ್ತೀನಿ ಅಂತ ನಾಟಕ ಮಾಡ್ತಿದ್ಯಾ ಎಂದು ಕೇಳಿದಾಗ, ಇಲ್ಲ ವೈಭಿ, ಮನ್ಸಾರೆ ಹೇಳ್ತಿದ್ದೀನಿ, ನಿನ್ಗೆ ಈ ಮದ್ವೆ ಎಂದು ಇನ್ನೂ ಮಾತಾಡುವಾಗಲೇ ಅವನತ್ತ ತಿರುಗಿದವಳು, ನನ್ಗೆ ಈ ಮದ್ವೆ ಇಷ್ಟ ಇದೆ. ನಿನ್ನಂತ ಹಸುರನ ಕೈ ಸೇರೋದಿಲ್ಲ ಅನ್ನೋ ಖುಷಿ ಕೂಡ ಇದೆ. ಅಂತಹ ಒಳ್ಳೆ ಹುಡುಗನನ್ನ ನಾನೇ ಹುಡುಕಿದ್ರೂ ಸಿಗ್ತಿರ್ಲಿಲ್ಲ. ಆ ರಾಯರ ಇಚ್ಛೆ ಪ್ರಕಾರ ಈ ಮದ್ವೆ ನಡೆಯುತ್ತೆ. ನಾನು ಅವ್ರನ್ನ ಮದ್ವೆ ಆಗ್ತೀನಿ. ನಿನ್ ಸವಾಲಲ್ಲಿ ಗೆಲ್ತೀನಿ. ನಿನ್ ಸೋಲುಗಳಿಗೆ ತಯಾರಿರು ಎಂದು ಸಿಟ್ಟಲ್ಲೇ ಹೋದಳು. ಅವಳು ಹೋದ ದಾರಿ ನೋಡ್ತಾ, ಹೋಗು, ಆದ್ರೆ ಒಂದ್ ನೆನ್ಪಿಟ್ಕೋ, ಲಕ್ಕಿ ಸೋಲಲ್ಲ, ಸೋತು ಅಭ್ಯಾಸನೇ ಇಲ್ಲ ಎಂದು ಅಲ್ಲೇ ಇದ್ದ ಪಾಟ್ ಒದ್ದು ಹೋದನು ಬೇಬಿ. ಇವರಮ್ಮ ಮಾತ್ರ ಇಬ್ಬರ ಮಧ್ಯೆ ಪ್ರೀತಿ ಇರಬಹುದು, ಅದಕ್ಕೆ ಹೀಗೆ ಆಡ್ತಿದ್ದಾರೆಂದು ತಿಳಿದು ರಾಯರಿಗೆ ಒಪ್ಪಿಸಿದ್ರು. ಆ ದಿನ ಅವಳ ಮನಸ್ಸಿಗೆ ನೆಮ್ಮದಿ ಇಲ್ಲ, ಅವಳ ಮನಸ್ಸಲ್ಲೂ ಪ್ರಶಾಂತತೆ ಇಲ್ಲ. ಅಳುತ್ತಾ ಬೆಡ್ ಮೇಲೆ ಬಿದ್ದಳು ಚಾರು. ಕಿಟಕಿಯ ಪರದೆ ಈಕೆ ಸರಿಸಿಲ್ಲ. ಅವಳನ್ನ ನೋಡಲಾಗದೆ ಇವನ ಮನ ಗೋಳಾಡೋದು ನಿಲ್ಲಿಸ್ತಿಲ್ಲ. ಕುಡ್ದು ಆಲೋಚಿಸುತ್ತಾ ಬೆಡ್ ಮೇಲೆ ಬಿದ್ದನು ಬೀಬಿ. ಎಲ್ಲರ ಮಧ್ಯೆ ಸಂತು ಮಾತ್ರ ಅವಳನ್ನ ತನ್ನವಳನ್ನಾಗಿ ಮಾಡಿಕೊಂಡ ಖುಷಿಯಲ್ಲಿ ದಿಂಬನ್ನೇ ಅವಳೆಂದು ತಿಳಿದು ಬಿಗಿದಪ್ಪಿ ಮಲಗಿದ. ರಾತ್ರಿ ಆಕಾಶ್ ಜೊತೆ ಕದ್ದು ಮಾತಾಡುವ ದಿಯಾಗೆ ಅಂತ್ಯ ಕೊಡುವಂತೆ, ಹೋಗ್ಲಿ ಬಿಡು ಬೇಬಿ, ಆ ಚಾರು ಚಾಪ್ಟರ್ ಕ್ಲೋಸ್ ಆಯ್ತು. ಈಗ ಹೇಳು, ನಂದು ನಿಂದು ಯಾವಾಗ ಎಂದು ನಾಚಿಕೆ ಹುಟ್ಟಿಸಿದ್ದ ಆಕಾಶ್. ಹಾಗೆ ಬೇಬಿ, ನಾಳೆ ಪಾಂಡಿಚೇರಿ, ನಾನು ನೀನು ಇಬ್ರೆ, ಮಿಸ್ ಮಾಡ್ಬೇಡ. ಫೈನಲ್ ಇಯರ್ ಪ್ರಾಜೆಕ್ಟ್ ವರ್ಕ್ ಸ್ಪೆಷಲ್ ಕ್ಲಾಸ್ ಅಂತ ಸುಳ್ಳೇಳು ಎಂದು ಹೇಳಿದವನ ಮಾತಿಗೆ, ಓಕೆ, ಪ್ರಾಜೆಕ್ಟ್ ವರ್ಕ್ ಅಂತ ಹೇಳಿ ಬರ್ತೀನಿ ಎನ್ನುತ್ತಾ ಆ ದಿನಕ್ಕಾಗಿ ಕಾಯ್ತಿದ್ದೀನಿ ನಾನು ಅಕ್ಕಿ. ಚಾರು ಫುಲ್ ಬೇಜಾರಲ್ಲಿದ್ದಾಳೆ. ಏನೂ ಕೇಳಲ್ಲ. ಅಪ್ಪ ಅಂತೂ ದಟ್ಟ ಶಿಖಾಮಣಿ, ಏನೂ ಗೊತ್ತಾಗಲ್ಲ. ಬಂದೇ ಬರ್ತೀನಿ, ಸಂಜೆನೆ ನಾವು ಹೊರಡೋಣ. ಎಷ್ಟೊತ್ತು ಬೇಕು ಹೋಗೋಕೆ ಎಂದಾಗ, ಪಾಂಡಿಚೇರಿ ಅಲ್ವಾ ಬೇಬಿ, ನೈಟ್ ಬಿಡೋಣ, ಬೆಳಿಗ್ಗೆ ಇರ್ತೀವಿ ಎಂದವನಿಗೆ, ಓಕೆ ಮೈ ಲವ್, ಐ ಆಮ್ ಸೋ ಎಕ್ಸೈಟೆಡ್ ಎಂದು ಫೋನ್ ಇಟ್ಟಳು. ಅವಳೊಟ್ಟಿಗೆ ಮಾತಾಡಿ ಫೋನ್ ಇಟ್ಟವ, ನಾಳೆ ರಾತ್ರಿ ತನಕ ಇಷ್ಟೇ ಎಕ್ಸೈಟೆಡ್ ಆಗಿರು ಬೇಬಿ, ಆಮೇಲಿದೆ ನಿಂಗೆ ಅಕ್ಕಿ ಕಡೆಯಿಂದ ಅವಲಕ್ಕಿ ಪವಲಕ್ಕಿ ಆಟ ಎನ್ನುತ್ತಾ ನಕ್ಕನು. ಅಂತೂ ಇಂತೂ ಕುರಿ ಹಳ್ಳಕ್ಕೆ ಬಿದ್ದಾಗಿದೆ. ಮುಂದೆ ಕಥೆಯಲ್ಲಿ ಇವತ್ತು ನಿಶ್ಚಿತಾರ್ಥ ನೋಡಿ ಬೇಸರವಾಯ್ತಾ ಅಥವಾ ಸಂತೋಷ್ ಜೊತೆ ನಿಶ್ಚಿತಾರ್ಥ ಆಯ್ತು ಅಂತ ಖುಷಿ ಆಯ್ತಾ? ಎಪಿಸೋಡ್ ಹೇಗಿತ್ತು? ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.